ಪ್ರೆಸಿಡೆಂಟ್ ಸೌಣೂರು. 2 ಬಾರಿ ಮುನ್ಸಿಪಾಲ್ ಪ್ರೆಸಿಡೆಂಟ್ಗಿರಿ ಮಾಡೀನಿ ನಾನು ಊರಲ್ಲಿ. ಕಾಂಗ್ರೆಸ್ ಪಕ್ಷದಿಂದ ಆರ್ಸ್ ಬಂದಿದ್ದೆ. ಈಗ ನಮ್ಮ 2 ಮಕ್ಕಳು ಕಾಂಗ್ರೆಸ್ ಪಕ್ಷದಿಂದ ಆರ್ಸ್ ಬಂದಿದ್ದಾರೆ. ಆಮೇಲೆ ಈಗ ಶಿಗ್ಗಾಂವ್ ಮತ್ತು ಸೌಣೂರು ಕ್ಷೇತ್ರದ ಇಲೆಕ್ಷನ್ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸಮಾಜದ ಅತಿ ಕ್ಯಾಂಡಿಡೇಟ್ಗಳು ಇಲೆಕ್ಷನ್ ನಿಂದ್ರಿಸ್ತಾಕ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಈಗ 4 ಬಾರಿ ಮುಸಲ್ಮಾನರು ಸೋತಿದ್ದಾರೆ. 3 ಬಾರಿ ಅಜೀಂ ಪೀರ್ ಖಾದ್ರಿ ಅವರು ಸೋತಿದ್ದಾರೆ. 1 ಸರಿ ಯಾಸೀರ್ ಪಠಾಣ್ ಬೊಮ್ಮನಹಳ್ಳಿ ಅವರು ಸಹ ಖಾದ್ರಿ ಅವರು ಇಲೆಕ್ಷನ್ಯಾಗ 8,000 9,000 ಹೆಚ್ಚು ಕಡಿಮೆ ಆಸ್ಪಾಸ್ ರನ್ನರ್ ಅಂಥೇಳಿ ಇಲೆಕ್ಷನ್ಯಾಗ ಸೋತಿದ್ರು ಕಡಿಮೆ ಇದ್ರಾಗ. ಮೊನ್ನೆ ಇಲೆಕ್ಷನ್ ಆಗಿದ್ದು ಸಂದರ್ಭದಾಗ ಹೊಸದಾಗಿ ಬೊಮ್ಮನಹಳ್ಳಿಯವ್ರು ಕೊಟ್ಟಿದ್ದ ಮೇಲೆ 35,000 ಇದರಿಂದ ಓಟ್ಲಿಂದ ಸೋತ್ಯಾರ. ಅದಕ್ಕಾಗಿ ದಯವಿಟ್ಟು ನಮ್ಮ ಮುಸಲ್ಮಾನರಿಗೆ ಟಿಕೆಟ್ ಬೇಡ ಅಂಥೇಳಿ ಸ್ಪಷ್ಟವಾಗಿ ನಾವು ಕಾಂಗ್ರೆಸ್ಸಿಂದು ಧುರೀಣರಿಗೆ, ಹಿರಿಯರಿಗೆ, ನಾಯಕರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ ಎಲ್ಲರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ, ನಮ್ಗೆ ಮುಸಲ್ಮಾನರಿಗೆ ಒಟ್ಟ ಟಿಕೆಟ್ ದಯವಿಟ್ಟು ಕೊಡಬೇಡ್ರಿ. ಯಾಕಂತಂದ್ರೆ ಪದೇ ಪದೇ ಸೋಲು 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 ಸೋತದ್ದು ಮನೆಯಾಗ ಹೋಗಿ ಕುಂದ್ರದು. ನಾವು ಲೀಡರ್ ಏನಾರ ಬಂದು ನಿಮ್ಗೆ ಹಿರಿಯವರಿಗೆ ಬಂದು ಭೇಟಿ ಹಾಕ್ತೇವೆ. ಕಡು ಬಡವ್ರು ಯಾರ ಕಡೆ ಹೋಗಬೇಕು? ಕಡು ಬಡವರಿಗೆ ದಾರಿನೇ ಇಲ್ಲ. ಯಾರ ಕಡೆ MLA ಕಡೆ ಹೋಗಕ್ಕೆ ಶಕ್ತಿ ಕಡು ಬಡವ್ರಿಗೆ ಇದೆ ಏನೋ ಇಲ್ಲ. ನಾವು ಹೋಗಿ ಹೆಂಗಾದ್ರೆ ಅವ್ರು ಊಟ ಕುಡ್ಕೊಂಡು ಇದು ಮಾಡ್ತೀವಿ. ದಯವಿಟ್ಟು ಮುಸಲ್ಮಾನರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ನಾವು ಪದೇ 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 ವಿನಂತಿ ಮಾಡ್ಕೊತೀನಿ. ಅಕಸ್ಮಾತ್ ನೀವು ಮುಸಲ್ಮಾನರಿಗೆ ಟಿಕೆಟ್ ಕೊಟ್ರೆ ಇದರ ಬಗ್ಗೆ ಹೋರಾಟ ಮಾಡಬೇಕಾಗ್ತೈತಿ. ನಾವು ಸ್ಪಷ್ಟವಾಗಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ದೂರ ಉಳಿಬೇಕಾಗ್ತೈತಿ. ದಯವಿಟ್ಟು ಟಿಕೆಟ್ ಕಾಂಗ್ರೆಸ್ಸಿನ ಯಾರಿಗಾರ ಹಿಂದೂ ಮಂದಿಗೆ, ಲಿಂಗಾಯತರಿಗೆ, ಕುರುಬರಿಗೆ, ಹಿಂದೂ ಮಂದಿಗೆ ಟೋಟಲ್ ಯಾರಿಗಾರ ಟಿಕೆಟ್ ಕೊಟ್ಟರೆ ಅವ್ರದ್ದು ಇಲೆಕ್ಷನ್ ಮಾಡ್ತೇವೆ. ಯಾಕಂದ್ರೆ ಹಗಲೆಲ್ಲ ಪದೇ 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 ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರಿಗೆ ಟಿಕೆಟ್. ಈಗ ಯಾರು ಬೆಂಗಳೂರಿನಿಂದ ಬರ್ತಾರ, ಯಾರು ಬೊಮ್ಮನಹಳ್ಳಿಯಿಂದ ಬರ್ತಾರ, ಯಾರು ಹುಬ್ಬಳ್ಳಿಯಿಂದ ಬರ್ತಾರ, ಯಾರು ಮತ್ತೊಂದು ಕಾರವಾರಲಿಂದ, ಯಲ್ಲಾಪುರ್ಲಿಂದ, ಎಲ್ಲ ಕಡೆಯಿಂದ ಇದು ಕಾನ್ಸ್ಟಿಟ್ಯೂನ್ಸಿ ಏನೈತಲ್ಲ ಹಲ್ಕಾಗ್ಬಿಟ್ಟೈತಿ. ದಯವಿಟ್ಟು ಈ ಕಾನ್ಸ್ಟಿಟ್ಯೂನ್ಸಿ ಮ್ಯಾಗ ಮುಸಲ್ಮಾನರಿಗೆ ಟಿಕೆಟ್ ಬೇಡ 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 ಬೇಡ. ಹಿಂದೂ ಮಂದಿಗೆ ಟಿಕೆಟ್ ಕೊಡ್ರಿ. ಯಾರಿಗಾರು ಕೊಡ್ರಿ, ನಾವು ಇಲೆಕ್ಷನ್ ಮಾಡ್ತೀವಿ. ನೀವು ಅಕಸ್ಮಾತ್ ಹಿಂದೂ ಮಂದಿಗೆ ಬಿಟ್ಟು ಮುಸಲ್ಮಾನರಿಗೆ ಟಿಕೆಟ್ ಕೊಟ್ರಿ ಅಂತಂದ್ರೆ ನಾವು ಹೋರಾಟ ಮಾಡ್ತೀವಿ. ನಾವು ಇದರ ಬಗ್ಗೆ ವಿರೋಧ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದಿಂದ ದೂರ ಉಳಿಯೋಕೆ ನಮ್ಗೆ ಹಚ್ಚಬೇಡ್ರಿ. ನಾವು ಭಾಳ ದಿವಸದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ದುಡ್ಕೊಂತ ಮಾಡ್ಕೊಂಡು ಬಂದೀವಿ. ನಮ್ಮದು 2 ಮಕ್ಕಳು ಮುನ್ಸಿಪಲ್ ಮೆಂಬರ್ಸ್ ಅದ ಆರ್ಸ್ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಆರ್ಸ್ ಬಂದಾರ. ಮತ್ತು ಅವ್ರಿಗೆ ವಿರೋಧ ಮಾಡ್ರಿಪ್ಪ ಅಂತೇಳಿ ನಾಳೆ ನಮ್ಗೆ ಹೇಳಕ್ಕೆ ಹಚ್ಚಬೇಡ್ರಿ. ದಯವಿಟ್ಟು ಬೇಡ. ಹಿಂದೂ ಮಂದಿಗೆ ಟಿಕೆಟ್ ಕೊಡ್ರಿ, ಲಿಂಗಾಯತರಿಗೆ ಕೊಡ್ರಿ. ಅವರ ಲೋಕಲ್ ಯಾರಿಗೈತಿ ಈ ಕಾನ್ಸ್ಟಿಟ್ಯೂನ್ಸಿ ಜನರು ಇರಬೇಕು, ಕಾನ್ಸ್ಟಿಟ್ಯೂನ್ಸಿ ಅವರು ಇರಬೇಕು. ಕಾನ್ಸ್ಟಿಟ್ಯೂನ್ಸಿ ಮಂದಿಗೆ ಯಾರಿಗಾರ ಟಿಕೆಟ್ ಕೊಡ್ರಿ. ಮತ್ತು ಅವ್ರಿಗೆ ಜನರ ಪ್ರೀತಿ ಇರಬೇಕು, ಪ್ರೇಮ ಇರಬೇಕು, ವಿಶ್ವಾಸ ಇರಬೇಕು, ಮುಖ ಪರಿಚಯ ಇರಬೇಕು, ಒಳ್ಳೆ ವ್ಯಕ್ತಿ ಇರಬೇಕು, ಜನರಿಗೆ ಗೆಲ್ಲಬೇಕು. ಅವರು ಅಂಥ ವ್ಯಕ್ತಿ ಕೊಡ್ರಿ. ಎಲ್ಲರೂ ಟಿಕೆಟ್ ಕೇಳ್ತಾರೆ. ಈಗ ಇಲೆಕ್ಷನ್ ಕೆಲವು ಮಂದಿದು ಮನಸ್ಸಿನಾಗ ಏನಿರ್ತೈತೆ ಅಂತಂದ್ರೆ, ನಾ ಡಿಪ್ಯೂಟಿ ಕ್ಯಾಂಡಿಡೇಟ್ ಆದ್ರೆ ಸಾಕಪ್ಪ, ನಂದು ಆರ್ಸ್ ಬರೋದು ಬೇಡ, ನಾ ಡಿಪ್ಯೂಟಿ ಕ್ಯಾಂಡಿಡೇಟ್ ಆದ್ರೆ ಸಾಕು. ನಾಳೆ ಸರ್ಕಾರನಾಗ ನಮ್ಮ ಹಲವಾರು ಕೆಲಸ ನಡೀತಾವು, ನಾಮಿನೇಟ್ ಆಗ್ತಾವು, ಟ್ರಾನ್ಸ್ಫರ್ ಆಗ್ತಾವು. ಸರ್ಕಾರದಲ್ಲಿ CM ಕೇಳ್ತಾರೆ, ಬೇರೆಯವ್ರು ಕೇಳ್ತಾರೆ. ಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದು ಒಂದು ಶಿಕ್ಕ ಇಟ್ಕೊಂಡು ಹೋದ್ರೆ ಮುಗಿ ಸಾಕು. ಈ ಆಸೆ ಇಟ್ಕೊಂಡು ಕೆಲವು ಜನರು ಬರಾಕತ್ತಾರೆ. ದಯವಿಟ್ಟು ಭಾಳ ವಿಚಾರ ಮಾಡಬೇಕಾಗ್ತೈತಿ. ಹಿರಿಯರು, ನಮ್ಮ ಧುರೀಣರು, ಕಾಂಗ್ರೆಸ್ ಒಂದು ನಾಯಕರು ಯಾರಿಗೆ ಇಲೆಕ್ಷನ್ನಾಗ ಟಿಕೆಟ್ ಕೊಡಬೇಕು ಅನ್ನೋದನ್ನು 100 ಸರಿ ವಿಚಾರ ಮಾಡಿರಿ. ದಯವಿಟ್ಟು ಮುಸಲ್ಮಾನರಿಗೆ ಬಿಟ್ಕೊಡಿ. ಇಲೆಕ್ಷನ್ ಮಾಡೋಕ್ಕೆ ಪದೇ 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 ಕೊಟ್ಟು ನಮ್ಮ ಸಮಾಜದ ಮರ್ಯಾದೆ ತೆಗ್ದಿರಿ. ಇನ್ನು ಮ್ಯಾಗ ದಯವಿಟ್ಟು ನಮ್ಮ ಸಮಾಜದ ಮರ್ಯಾದೆ ತೆಗಿಬೇಡ್ರಿ. ಪದೇ ಪದೇ ನಾವು ಹಲ್ಕಾಗ್ಬಿಟ್ಟಿವಿ. ನಾವು ನಾಚಿಕೆ ಬರಾಕತ್ತೈತಿ ನಮ್ಗೆ. ಪದೇ ಸೋಲು ಸೋಲು. ಯಾರು ಬೇಕಾದ್ರೂ ಬರ್ತಾರೆ, ಟಿಕೆಟ್ ಕೊಡ್ರಿ. ನಾವು ಆರ್ಸ್ ಬರೋದು ಬೇಡ, ಡಿಪ್ಯೂಟಿ ಕ್ಯಾಂಡಿಡೇಟ್ ಆದ್ರೆ ಸಾಕು. ಇದು ಅಂತ ಇಟ್ಕೊಂಡು ಕುಂದಿರ್ತೀರ? ಇದು ಒಂದು ಶಿಕ್ಕ ಇದ್ರೆ ಸಾಕು.
ಡಿಪ್ಯೂಟಿ ಕ್ಯಾಂಡಿಡೇಟ್ ಒಂದು ಲೆಟರ್ ಇದ್ರೆ ಸಾಕು. ಏನು ಇದು ರಾಜಕೀಯನ? ಇದು ಗೆಲ್ಲದ ಆಸೆ ಇಲ್ಲ, ಡಿಪ್ಯೂಟಿ ಕ್ಯಾಂಡಿಡೇಟ್ ಆಸೆ ಇಟ್ಕೊಂಡು ಬರ್ತಾರ. ದಯವಿಟ್ಟು ಹಿಂದೂ ಮಂದಿಗೆ ಟಿಕೆಟ್ ಕೊಡ್ರಿ, ನಾವು ಇಲೆಕ್ಷನ್ ಮಾಡ್ತೀವಿ.